ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನ ಮತ ಸ್ಫೋಟವಾಗ್ತಾ ಇದೆ. ಸುಳ್ಯ ಬಳಿಕ ಬಂಟ್ವಾಳಕ್ಕೂ ಕೂಡ ವ್ಯಾಪಿಸ್ತಾ ಇದೆ ಅಸಮಾಧಾನದ ಕಿಚ್ಚು. ಸುಳ್ಯ ಬಿಜೆಪಿ ಅಧ್ಯಕ್ಷ ನೇಮಕಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕಾರ್ಯಕರ್ತರು. ವೆಂಕಟ್ ಒಳಂಬೆ ಆಯ್ಕೆ ಬಗ್ಗೆ ಬೇಸರ ಇತ್ತು. ಬಿಜೆಪಿ ಕಚೇರಿಗೆ ಬೀಗ ಹಾಕಲಾಗಿತ್ತು. ಸುಳ್ಯ ಬಳಿಕ ಬಂಟ್ವಾಳದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ರಾಜೇಶ್ ನಾಯಕ್ ಶಿಫಾರಸು ಮಾಡಿದ ವ್ಯಕ್ತಿಗಳಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಕೋರ್ ಕಮಿಟಿಗೆ ಶಿಫಾರಸು ಮಾಡಿದ ಹೆಸರನ್ನೇ ಗಣನೆಗೆ ತೆಗೆದುಕೊಳ್ಳದೆ ಅಧ್ಯಕ್ಷರ ಆಯ್ಕೆ ಆಗಿದೆ. ಜಿಲ್ಲಾ ಕೋರ್ ಕಮಿಟಿ ವಿರುದ್ಧ ಶಾಸಕರು ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ದಕ್ಷಿಣ ಕನ್ನಡ ಬಿಜೆಪಿಯಲ್ಲಿ ಭಿನ್ನ ಮತ ಸ್ಫೋಟವಾಗ್ತಾ ಇದೆ. ನೋಡಿ, ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ ಅಂತ ಕರೆಯಲಾಗುತ್ತೆ. ಬಟ್ ಅಲ್ಲೇ ಈಗ ಒಂದಷ್ಟು ಭಿನ್ನ ಮತಗಳಿದೆ, ಒಂದಷ್ಟು ಅಸಮಾಧಾನಗಳಿಗಿದೆ. ನಾವು ಹೇಳಿದವರನ್ನ ಆಯ್ಕೆ ಮಾಡಿಲ್ಲ ಅಂತ ಸ್ವತಃ ಶಾಸಕರು ಮತ್ತು ಜಿಲ್ಲಾ ಕೋರ್ ಕಮಿಟಿ ವಿರುದ್ಧ ಕಾರ್ಯಕರ್ತರು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಶಿಫಾರಸು ಮಾಡಿದ್ದೆ ಬೇರೆಯವ್ರನ್ನ, ಅವ್ರನ್ನ ಯಾರನ್ನೂ ಇಲ್ಲಿ ಆಯ್ಕೆ ಮಾಡಿಲ್ಲ, ಬೇರೆಯವ್ರನ್ನ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ಅಸಮಾಧಾನ ಇದೆ. ಸುಳ್ಯ ಬಿಜೆಪಿ ಅಧ್ಯಕ್ಷ ನೇಮಕಕ್ಕೆ ಇದೀಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರನ್ನ ಹೇಗೆ ಸಮಾಧಾನ ಮಾಡ್ತಾರೆ, ಯಾವ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡಿದ್ರು, ಯಾರ ಮಾತು ನಡೀತು, ಇದೆಲ್ಲವೂ ಕೂಡ ಈಗ ಪ್ರಶ್ನೆ. ವೆಂಕಟ್ ಒಳಂಬೆ ಆಯ್ಕೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಲಾಗಿತ್ತು. ಬಿಜೆಪಿ ಕಚೇರಿಗೆ ಬೀಗ ಹಾಕಲಾಗಿತ್ತು. ಸುಳ್ಯ ಬಳಿಕ ಈಗ ಬಂಟ್ವಾಳದಲ್ಲೂ ಕೂಡ ಅದೇ ಕಥೆ ಆಗಿದೆ. ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ರಾಜೇಶ್ ನಾಯಕ್ ಶಿಫಾರಸು ಮಾಡಿದಂಥ ವ್ಯಕ್ತಿಗಳಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕೇ ಇಲ್ಲ. ಕೋರ್ ಕಮಿಟಿಗೆ ಶಿಫಾರಸು ಮಾಡಿದಂಥ ಹೆಸರನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ಮತ್ತೆ ನಾವ್ಯಾಕೆ ಶಿಫಾರಸು ಮಾಡಬೇಕು, ನಾವ್ಯಾಕೆ ಹೇಳಬೇಕು, ಅವ್ರನ್ನ ಆಯ್ಕೆ ಮಾಡಿ ಇವ್ರನ್ನ ಆಯ್ಕೆ ಮಾಡಿ ಅವ್ರು ಸೂಕ್ತ ಇವ್ರು ಸೂಕ್ತ ಅನ್ನೋದನ್ನ ಯಾಕೆ ಹೇಳಬೇಕು ಅನ್ನೋದು ಕಾರ್ಯಕರ್ತರ ಪ್ರಶ್ನೆ. ಈಗ ಚುನಾವಣೆ ಬರ್ತಾ ಇದೆ, ನಾವು ಹೇಳ್ದವರಿಗೆ ಮಣೆ ಹಾಕಬೇಕಾಗಿತ್ತು, ನಾವು ಹೇಳ್ದವರಿಗೆ ಸ್ಥಾನಮಾನ ಸಿಗಬೇಕಾಗಿತ್ತು, ಆದರೆ ಸಿಕ್ಕಿಲ್ಲ. ಹಾಗಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರು ಕೂಡ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಹೀಗೆ ಮಾಡಿದ್ರೆ ಹೇಗೆ, ನಾವು ಒಂದು ಲಿಸ್ಟ್ ಮಾಡಿ ಕಳಿಸಿರ್ತೀವಿ ಅಲ್ವಾ, ಆ ಲಿಸ್ಟಿಗೆ ಬೆಲೆ ಇಲ್ವಾ? ಹಾಗಾದರೆ ಕ್ಷೇತ್ರದಲ್ಲಿ ಓಡಾಡ್ತಿರ್ತೀವಿ ಅಲ್ವಾ, ಜನರ ಮಾತನ್ನು ಕೇಳಿರ್ತೀವಿ ಅಲ್ವಾ, ಕಾರ್ಯಕರ್ತರ ಜೊತೆಗೆ ಚರ್ಚೆ ಮಾಡಿರ್ತೀವಿ ಅಲ್ವಾ ಅನ್ನೋದು ಅವ್ರ ಪ್ರಶ್ನೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಶಾಸಕರಿಗೂ ಅಸಮಾಧಾನ ಇದೆ, ಕಾರ್ಯಕರ್ತರಿಗೂ ಅಸಮಾಧಾನ ಇದೆ. ಹೇಳಿದ ಒಂದು ಹೆಸರು, ಇಲ್ಲಿ ಆಯ್ಕೆ ಆಗಿರೋದು ಇನ್ನೊಂದು ಹೆಸರು. ಯಾಕೆ ಈ ಥರದೊಂದಷ್ಟು ಭಿನ್ನಾಭಿಪ್ರಾಯ, ಭಿನ್ನಮತ? ನಿಜವಾಗ್ಲು ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇರುವಂತಹ ಹೊತ್ತಲ್ಲೇ ಇಂತಹ ಒಂದು ಬೆಳವಣಿಗೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ಮೊನ್ನೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷ ಆಯ್ಕೆಯ ವಿಚಾರದಲ್ಲಿ ಅಲ್ಲಿನ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕಿದ್ರು. ಸ್ವತಃ ಅಲ್ಲಿನ ಶಾಸಕಿ ಭಾಗೀರಥಿ ಮುರುಳಿಯ ಕೂಡ ಇದರ ವಿರುದ್ಧ ತಮ್ಮ ಒಂದು ಅಸಮಾಧಾನವನ್ನ ಹೊರಹಾಕಿದ್ರು. ಅಲ್ಲಿನ ಪಕ್ಷದ ಕಚೇರಿಗೆ ಒಂದು ಬೀಗವನ್ನು ಜಡಿಯುವಂತ ಒಂದು ಬೆಳವಣಿಗೆಗಳು ಕೂಡ ನಡೆದಿತ್ತು. ಇದರ ಬೆನ್ನಲ್ಲೇ ಇದು ಬಂಟ್ವಾಳಕ್ಕೂ ಕೂಡ ವ್ಯಾಪಿಸ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಂದ್ರೆ ಬಂಟ್ವಾಳದ ಒಂದು ಅಧ್ಯಕ್ಷ ಆಯ್ಕೆ, ಅಲ್ಲಿನ ಚಿನ್ನಪ್ಪ ಕೋಟ್ಯಾನ್ ಎಂಬುವರ ಒಂದು ಆಯ್ಕೆಯ ವಿರುದ್ಧವೂ ಕೂಡ ಅಸಮಾನದ ಬೇಗುದಿ ಭುಗಿಲೆದ್ದಿರುವಂತದ್ದು. ಅಲ್ಲಿನ ಶಾಸಕರು ಕೂಡ ಇದರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಈ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಕೋರ್ ಕಮಿಟಿಗೆ ಕೆಲವೊಂದಿಷ್ಟು ಹೆಸರುಗಳನ್ನ ರವಾನಿಸಲಾಗುತ್ತೆ. ಆದ್ರೆ ಅಲ್ಲಿನ ಸ್ಥಳೀಯ ಶಾಸಕರು ರವಾನಿಸಿದಂತ ಹೆಸರುಗಳನ್ನ ಬಿಟ್ಟು ತಮಗೆ ಬೇಕಾದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಒಂದು ಪರೋಕ್ಷವಾಗಿ ಒಂದು ಬಣ ರಾಜಕೀಯದ ಒಂದು ವಾತಾವರಣಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಲ್ಲಿ ಇರುವಂತಹ ಒಂದು ಬಣ ರಾಜಕೀಯಕ್ಕೆ ಇದು ಸಾಕ್ಷ್ಯನ ನೀಡ್ತಾ ಇದೆ. ಹಾಗಾಗಿ ಇದು ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳ ಒಂದು ಲಾಬಿ ಅಂತಾನು ಹೇಳ್ಬೋದು, ಅಥವಾ ಒಂದು ಪೈಪೋಟಿ ಅನ್ನುವಂತ ರೀತಿಯ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಈ ಒಂದು ಬಂಡಾಯವನ್ನ ಶಮನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಕ್ರಮವನ್ನ ವಹಿಸಬೇಕು ಅನ್ನುವಂತ ಒಂದು ಆಗ್ರಹವನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸೊ ಮೊನ್ನೆ ನಡೆದಂತ ಒಂದು ಪುತ್ತೂರಿನ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪಕ್ಕೆ ಬಂದು ಅರುಣ್ ಪುತ್ತಿಲ ಅನ್ನುವಂತ ಒಂದು ಬಂಡಾಯ ಏನು ಹಿಂದೆ ಸಾರಿದ್ರು, ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವಂತ ಹೊತ್ತಿನಲ್ಲೂ ಕೂಡ ಇದೇ ಅಸಮಾಧಾನವನ್ನ ಹೊರ ಹಾಕಿದ್ರು. ಹೈಕಮಾಂಡ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಿಪ್ ಇಲ್ಲ, ಅಥವಾ ಹೈಕಮಾಂಡ್ ತನ್ನ ಗ್ರಿಪ್ ಅನ್ನ ಹಿಡಿತವನ್ನ ಕಡಿದುಕೊಳ್ತಾ ಇದೆ ಅನ್ನೋ ರೀತಿಯ ಒಂದು ಅಸಮಾಧಾನವನ್ನ ಹೊರ ಹಾಕಿದ್ರು. ಸೊ ಲೋಕಸಭಾ ಹೊತ್ತಲ್ಲಿ ಇಂಥ ಬೆಳವಣಿಗೆ ಆಗ್ತಾ ಇರುವಂತದ್ದು ಬಹಳ ಒಂದು ಚರ್ಚೆಗೆ ಕಾರಣವಾಗ್ತಾ ಇದೆ. ಮುಂದಿನ ಒಂದು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕೂಡ ಇದು ಮುಂದುವರಿಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ನೀತಿ. ಓಕೆ, ಧನ್ಯವಾದ ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.